ನೋಡಿ ಚಿಕ್ಕ ಬುಕ್ಕ, ಬಂದರು ನೋಡಿ ಚಿಕ್ಕ ಬುಕ್ಕ, ಬಂದರು ನೋಡಿ ಚಿಕ್ಕ ಬುಕ್ಕ ಹೆಜ್ಜೆ ಹಾಕುತ್ತಾ. ನಾನು ಚಿಕ್ಕ ಇವನು ಬುಕ್ಕ, ನಾನು ಚಿಕ್ಕ ಇವನು ಬುಕ್ಕ, ನಾನು ಚಿಕ್ಕ ಇವನು ಬುಕ್ಕ. ತರ್ಲೆ ಮಾಡೋಕೆ ನಾವಿಲ್ಲ, ಸತ್ಯ ಹೇಳ್ತೀವಿ ಸುಳ್ಳಲ್ಲ. ತರ್ಲೆ ಮಾಡೋಕೆ ನಾವಿಲ್ಲ, ಸತ್ಯ ಹೇಳ್ತೀವಿ ಸುಳ್ಳಲ್ಲ. ಬಂದರು ನೋಡಿ ಚಿಕ್ಕ ಬುಕ್ಕ, ಬಂದರು ನೋಡಿ ಚಿಕ್ಕ ಬುಕ್ಕ, ಬಂದರು ನೋಡಿ ಚಿಕ್ಕ ಬುಕ್ಕ ಹೆಜ್ಜೆ ಹಾಕುತ್ತಾ, ಹೆಜ್ಜೆ ಹಾಕುತ್ತಾ. ಏ ಚಿಕ್ಕ, ನಿಲ್ಸೋ ಸಾಕು. ಮ್ಯೂಸಿಕೇ ನಿಂತೋಯ್ತು, ಇನ್ನೂ ಏನೋ ಕುಣಿತಾ ಇದೀಯಾ? ಏನೋ ಮ್ಯೂಸಿಕ್ ನಿಂತೋಯ್ತಾ? ಹೌದು, ಮತ್ತೆ ಇಲ್ಲಿ ನೋಡ್ ಎಷ್ಟು ಜನ ಸೇರಿದ್ದಾರೆ. ಓ, ಇವರೆಲ್ಲ ನನ್ ಡ್ಯಾನ್ಸ್ ನೋಡಕ್ಕೆ ಬಂದಿದಾರಾ? ನಿನ್ ಡ್ಯಾನ್ಸ್ ನೋಡಕ್ ಯಾರೋ ಬರ್ತಾರೆ, ಇವರೆಲ್ಲ ಸೇರಿರೋದು ನಾಟಕ ನೋಡೋದಕ್ಕೆ. ನಾಟಕನಾ? ಓ ಪ್ರಿಯ ಜನರೇ, ನಾನು ಚಿಕ್ಕ, ಬುದ್ಧಿಯಲ್ಲಿ ಸ್ವಲ್ಪ ಪಕ್ಕ, ಇವನು ಬುಕ್ಕ, ತಲೆಯಲ್ಲಿ ಬರೀ ಮಣ್ಣು ಪಕ್ಕ. ಏ ಚಿಕ್ಕ, ಅವಲ ಏನಕ್ಕ ಹೇಳ್ತೀಯ? ನಾಟಕ ಶುರು ಮಾಡನ್ವೋ? ಎಲ್ಲಿ ನಾಟಕ? ನಮ್ ನ್ಯೂ ಆಕ್ಸ್ಫರ್ಡ್ ಹೈಸ್ಕೂಲಲ್ಲಿ. ಓ ಹೌದು, ಮುಂದೆ ನೋಡು ಎಷ್ಟು ಜನ ಕೂತಿದ್ದಾರೆ. ಹೌದು, ಏನ್ ಕತೆ? ಏ ಚಿಕ್ಕ, ಈ ಜಗತ್ತಿನಲ್ಲಿ ಮನುಷ್ಯರು ಹೇಗಿರ್ಬೇಕು ಗೊತ್ತಾ? ಕೈಯಲ್ಲಿ ಒಂದು ಕಾಫಿ, ಬಜ್ಜಿ, ಬೋಂಡ ಇದ್ದರೆ ಸಾಕು. ಅಯ್ಯೋ ಬಜ್ಜಿ ಬೋಂಡದವನೇ, ನಾನು ಹೇಳ್ತಾ ಇರೋದು ಮನುಷ್ಯರ ಗುಣದ ಬಗ್ಗೆ. ನಾವು ಯಾರ ಜೊತೆ ಸೇರ್ತೀವೋ ಅವರಂತೆ ಆಗ್ತೀವಿ. ಹಾಗಾದ್ರೆ ನಾನು ನಿನ್ ಜೊತೆ ಇದ್ದು ಇನ್ನು ದಡ್ಡನಾಗೇ ಇದ್ದೀನಿ, ಹಂಗಂದ್ರೆ ನೀನು ದಡ್ಡನಾ? ಏ ಚಿಕ್ಕ, ನಾನು ನ್ಯೂ ಆಕ್ಸ್ಫರ್ಡ್ ಹೈಸ್ಕೂಲಲ್ಲಿ ಓದಿರೋದು. ನಾನು ದಡ್ಡ ಅಲ್ಲ, ಸ್ಮಾರ್ಟು. ನೀನು ಬೇಕಂದ್ರೆ ನಮ್ ಸ್ಕೂಲಿಗೆ ಬಂದು ಸೇರ್ಕೊಳ್ಳೋ. ಹೌದಾ, ಸರಿ ಬಿಡು. ಇವಾಗ ಏನ್ ಕತೆ? ಓ ಮರ್ತೇ ಬಿಟ್ಟೆ, ಇದು ಎರಡು ಅಣ್ಣ ತಮ್ಮಂದಿರ ಕತೆ. ಆದರೆ ಇಲ್ಲಿ ಅಣ್ಣ ತಮ್ಮಂದಿರು ಮನುಷ್ಯರಲ್ಲ, ಇವು ಎರಡು ಗಿಳಿಗಳು. ಹಾಗಾದ್ರೆ ಇವಾಗ ನಾಟಕ ಶುರು ಮಾಡೇ ಬಿಡೋಣ. ಹಸಿರು ಬಣ್ಣದ ಹಕ್ಕಿಗಳು ನಾವು, ಕೆಂಪು ಕೊಕ್ಕಿನ ಗಿಳಿಗಳು. ಅಣ್ಣ ತಮ್ಮ ಜೋಡಿ ನಾವು, ಪ್ರೀತಿ ಹಂಚುವ ಗೆಳೆಯರು. ರೆಕ್ಕೆಯ ಬಿಚ್ಚಿ ಹಾರುವೆವು, ಆಕಾಶದಲ್ಲಿ ತೇಲುವೆವು. ರೆಕ್ಕೆಯ ಬಿಚ್ಚಿ ಹಾರುವೆವು, ಆಕಾಶದಲ್ಲಿ ತೇಲುವೆವು. ಹಣ್ಣು ಹಂಪಲು ತಿನ್ನುತ್ತಾ ಜೋಕಾಲಿಯನ್ನು ಆಡುವೆವು. ಹಣ್ಣು ಹಂಪಲು ತಿನ್ನುತ್ತಾ ಜೋಕಾಲಿಯನ್ನು ಆಡುವೆವು. ಸೂರ್ಯ ಬರುವ ಮುನ್ನವೇ ಚಿಲಿಪಿಲಿ ಅಂತ ಕೂಗುವೆವು. ಸೂರ್ಯ ಬರುವ ಮುನ್ನವೇ ಚಿಲಿಪಿಲಿ ಅಂತ ಕೂಗುವೆವು. ಅಮ್ಮನ ರೆಕ್ಕೆಯ ಬೆಚ್ಚಗೆ ಮಲಗಿ ಸುಂದರ ಕನಸನ್ನು ಕಾಣುವೆವು. ಅಮ್ಮನ ರೆಕ್ಕೆಯ ಬೆಚ್ಚಗೆ ಮಲಗಿ ಸುಂದರ ಕನಸನ್ನು ಕಾಣುವೆವು. ಹಸಿರು ಬಣ್ಣದ ಹಕ್ಕಿಗಳು ನಾವು, ಕೆಂಪು ಕೊಕ್ಕಿನ ಗಿಳಿಗಳು. ಕೆಂಪು ಕೊಕ್ಕಿನ ಗಿಳಿಗಳು. ಹುಷಾರು ಹುಷಾರು ಹುಷಾರು, ಕಳ್ಳರು ಬಂದರು ಹುಷಾರು. ಹುಷಾರು ಹುಷಾರು ಹುಷಾರು, ಕಳ್ಳರು ಬಂದರು ಹುಷಾರು. ಗಿಡದ ಮರೆಯಲ್ಲಿ ಗುಹೆ ಒಳಗೆ, ಗಿಡದ ಮರೆಯಲ್ಲಿ ಗುಹೆ ಒಳಗೆ. ನಾವೇ ರಾಜರು ಕಾಡಿನ ನಡುವೆ, ನಾವೇ ರಾಜರು ಕಾಡಿನ ನಡುವೆ. ಹುಷಾರು ಹುಷಾರು ಹುಷಾರು, ಕಳ್ಳರು ಬಂದರು ಹುಷಾರು. ಹುಷಾರು ಹುಷಾರು ಹುಷಾರು, ಕಳ್ಳರು ಬಂದರು ಹುಷಾರು. ಬಂಡ್ರು, ಇಲ್ಲಿ ಬಂಡ್ರು, ಇಲ್ಲಿ ನೋಡು, ಯಾವ್ದೋ ಗಿಣಿ ಬಿದ್ದಿದೆ. ಈಗಿಲ್ಲಿ ಹಿಡ್ಕೊಂಡು ನಾವೇನ್ ಮಾಡೋದು? ಈ ಗಿಳಿನ ಎತ್ಕೊಂಡೋಗಿ ಕಟ 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 ಅಂತ ಕಟ್ ಮಾಡಿ ಉಪ್ಪು ಖಾರ ಹಾಕೊಂಡ್ ತಿಂತಾ ಇದ್ರೆ ಆಹಾ ಚೆನ್ನಾಗಿದೆ ಚೆನ್ನಾಗಿದೆ. ಆದ್ರೆ ಅದ್ರ ಜೊತೆ
ಕೋಡ್ಬಳೆ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಏಯ್ ಸುಮ್ನೆ ಇರೋ. ನನ್ನ ಹತ್ರ ಒಂದು ಉಪಾಯ ಇದೆ. ಇದನ್ನ ಕರ್ಕೊಂಡೋಗಿ ಇದಕ್ಕೆ ಕಳ್ತನ ಮಾಡೋದು ಹೇಳ್ಕೊಡೋಣ, ಏನಂತೀರಾ? ಒಳ್ಳೆ ಉಪಾಯ. ಹಂಗೆ ನಂಗ್ ಕಳ್ತನ ಮಾಡಕ್ ಹೋದಾಗ ಭಯ ಆದ್ರೆ ಈ ಗಿಳಿಯಿಂದೆ ಬಚ್ಚಿಕೋಬಹುದು. ಎದುರು ಪುಗ್ಲಾ ಬಾರ ಈ ಕಡೆ. ಹಂಗಂದ್ರೆ ಇನ್ಮೇಲಿಂದ ನಮ್ ಗುಂಪುಗೆ ಹೊಸ ಕಳ್ಳ ಬಂದಿದೆ. ಇನ್ಮೇಲಿಂದ ನಾವು 5 ಜನ ಕಳ್ಳರು, ಪಂಚ ಕಳ್ಳರು. ಪಂಚಕಳ್ಳರು. ಪಂಚಕಳ್ಳರು. ಹುಷಾರು ಹುಷಾರು ಹುಷಾರು, ಕಳ್ಳರು ಬಂದರು ಹುಷಾರು. ಹುಷಾರು ಹುಷಾರು ಹುಷಾರು, ಕಳ್ಳರು ಬಂದರು ಹುಷಾರು. ಯಾರು ಇಲ್ಲದ ಹೊತ್ಲಲ್ಲಿ ಲೂಟಿ ಮಾಡೋಣ ಕತ್ಲಲ್ಲಿ. ಯಾರು ಇಲ್ಲದ ಹೊತ್ಲಲ್ಲಿ ಲೂಟಿ ಮಾಡೋಣ ಕತ್ಲಲ್ಲಿ. ಚಿನ್ನ ನಮ್ಮದು, ಬೆಳ್ಳಿ ನಮ್ಮದು, ಎಲ್ಲವೂ ನಮ್ಮದು. ಚಿನ್ನ ನಮ್ಮದು, ಬೆಳ್ಳಿ ನಮ್ಮದು, ಎಲ್ಲವೂ ನಮ್ಮದು. ಹುಷಾರು ಹುಷಾರು ಹುಷಾರು, ಕಳ್ಳರು ಬಂದರು ಹುಷಾರು. ಹುಷಾರು ಹುಷಾರು ಹುಷಾರು, ಕಳ್ಳರು ಬಂದರು ಹುಷಾರು. ಇವತ್ತು ಅಮಾವಾಸ್ಯೆ ಕತ್ತಲು. ಇವತ್ತೇ ಕಳ್ತನ ಮಾಡಕ್ ಸರಿಯಾದ ದಿನ. ಚಿನ್ನ, ಬೆಳ್ಳಿ, ದುಡ್ಡು ಎಲ್ಲ ಕದಿಬೋದು. ಅದ್ರ ಜೊತೆ ಕೋಡ್ಬೆಳೆನೂ ಕದಿಯೋಣ. ಗಿಳಿ, ನಂಗೆ ಮರ್ವಿನ ಕಾಯಿಲೆ ಇದೆ. ನಾನ್ ಮರ್ತೋದಾಗ ಕುಪ್ಪಿಟ್ಟು ಹೇಳ್ತ್ಯಾ? ಹೇಳ್ತೀನಿ. ಅಮಾವಾಸ್ಯೆ ಕತ್ಲ ಅಂದ್ರೆ ನಂಗೆ ಭಯಪ್ಪ. ನಾನಂತೂ ಈ ಗಿಳಿಯಿಂದ ಬಚ್ಚಿಕೋತೀನಿ. ಹುಷಾರು ಹುಷಾರು ಹುಷಾರು, ಕಳ್ಳರು ಬಂದರು ಹುಷಾರು. ಹುಷಾರು ಹುಷಾರು ಹುಷಾರು, ಕಳ್ಳರು ಬಂದರು ಹುಷಾರು. ಸುಲಿಗೆ ಮಾಡು ಕಳ್ಳರು ನಾವು, ಯಾರಿಗೆ ಸಿಗದ ಕಳ್ಳರು ನಾವು. ಸುಲಿಗೆ ಮಾಡು ಕಳ್ಳರು ನಾವು, ಯಾರಿಗೆ ಸಿಗದ ಕಳ್ಳರು ನಾವು. ಹೆಜ್ಜೆ ಹಾಕೋ ಜೋರಾಗಿ, ಸದ್ದು ಮಾಡಬೇಡ. ಹೆಜ್ಜೆ ಹಾಕೋ ಜೋರಾಗಿ, ಸದ್ದು ಮಾಡಬೇಡ. ನಮ್ಮ ಅಡ್ಡಗೆ ಯಾರು ಬಂದರೂ ಬಿಡಬೇಡ. ಓಡಿ ಬಡಿ ಕಡಿ. ಶಬ್ಬಾಸ್. ಇಲ್ಲಿ ನೋಡ್ರು, ಎಷ್ಟ್ ದೊಡ್ಡ ಅರಮನೆ. ಒಳಗೋದ್ರೆ ಚಿನ್ನ, ಬೆಳ್ಳಿ, ದುಡ್ಡು ಎಲ್ಲ ಕದಿಬೋದು. ಕೋಡ್ಬೆಳೆ ವಾಸನೆ ಬರ್ತಾ ಇದೆ. ಹಂಗಂದ್ರೆ ಒಳಗಡೆ ಕೋಡ್ಬೆಳೆನೂ ಇರುತ್ತೆ. ನೀವ್ಯಾರು? ನೀವೆಲ್ಲ ಯಾರು? ನಾವೆಂತಕ್ಕೆ ಬಂದಿದ್ದೀವಿ? ನೀವ್ಯಾರು? ಮಂಕ್ ತಿಂಡೆ. ನಾವು ಇವತ್ತು ಕಳ್ತನ ಮಾಡಕ್ ಬಂದಿದೀವಿ. ಹೌದಲ್ವಾ? ನೀವೆಲ್ಲ ಮುಂದೆ ನಡೀರಿ, ನಾನು ಈ ಗಿಳಿಯಿಂದನೇ ಬರ್ತೀನಿ. ನಡೀರಿ ನುಗ್ಗೋಣ. ಹುಷಾರು ಹುಷಾರು ಹುಷಾರು, ಕಳ್ಳರು ಬಂದರು ಹುಷಾರು. ಹುಷಾರು ಹುಷಾರು ಹುಷಾರು, ಕಳ್ಳರು ಬಂದರು ಹುಷಾರು. ಯಾರು ಇಲ್ಲದ ಹೊತ್ಲಲ್ಲಿ ಲೂಟಿ ಮಾಡೋಣ ಕತ್ಲಲ್ಲಿ. ಯಾರು ಇಲ್ಲದ ಹೊತ್ಲಲ್ಲಿ ಲೂಟಿ ಮಾಡೋಣ ಕತ್ಲಲ್ಲಿ. ಚಿನ್ನ ನಮ್ಮದು, ಬೆಳ್ಳಿ ನಮ್ಮದು, ಎಲ್ಲವೂ ನಮ್ಮದು. ಚಿನ್ನ ನಮ್ಮದು, ಬೆಳ್ಳಿ ನಮ್ಮದು, ಎಲ್ಲವೂ ನಮ್ಮದು. ಸುಲಿಗೆ ಮಾಡೋ ಕಳ್ಳರು ನಾವು, ಯಾರಿಗೆ ಸಿಗದ ಕಳ್ಳರು. ಸುಲಿಗೆ ಮಾಡೋ ಕಳ್ಳರು ನಾವು, ಯಾರಿಗೆ ಸಿಗದ ಕಳ್ಳರು. ಹೆಜ್ಜೆ ಹಾಕೋ ಜೋರಾಗಿ, ಸದ್ದು ಮಾಡಬೇಡ. ಹೆಜ್ಜೆ ಹಾಕೋ ಜೋರಾಗಿ, ಸದ್ದು ಮಾಡಬೇಡ. ಹುಷಾರು ಹುಷಾರು ಹುಷಾರು, ಕಳ್ಳರು ಬಂದರು ಹುಷಾರು. ಹುಷಾರು ಹುಷಾರು ಹುಷಾರು, ಕಳ್ಳರು ಬಂದರು ಹುಷಾರು. ನನ್ನ ಬಂಗಾರ, ನನ್ನ ಒಡಿವೆ, ನನ್ನ ಕಿರೀಟ. ಮಂತ್ರಿ! ಪ್ರಭುಗಳೇ, ಏನಾಯ್ತು? ನನ್ನ ಬಂಗಾರ, ನನ್ನ ಒಡಿವೆ, ನನ್ನ ಕಿರೀಟ ಎಲ್ಲ ಮಾಯವಾಗಿದೆ. ಪ್ರಭುಗಳೇ, ಮಾಯವಾಗಿಲ್ಲ, ಎಲ್ಲವೂ ಕಳ್ಳತನವಾಗಿದೆ. ಕಳ್ಳತನವೇ? ಅರಮನೆಯಲ್ಲಿ ಕಳ್ಳತನವೇ? ಅವರು ಯಾರು ಎಂದು ಕಂಡಿಡಿದು ಅವರನ್ನ ಬೇಟೆ ಆಡೋಣ ಬಾ. ನನ್ನ ಕತ್ತಿಯೂ ಮಾಯವಾಗಿದೆ. ಪ್ರಭುಗಳೇ, ಕತ್ತಿಯೂ ಮಾಯವಾಗಿಲ್ಲ, ಕತ್ತಿಯೂ ಕಳ್ಳತನವಾಗಿದೆ.
ಹಾಗಾದರೆ ಅವರನ್ನ ಬೇಟೆ ಆಡೋದಿಕ್ಕೆ ಕುದುರೆಯಲ್ಲಿ ಹೋಗೋಣ, ಬಾ. ಪ್ರಭುಗಳೇ, ಕುದುರೆಯೂ ಕಳ್ಳತನವಾಗಿದೆ. ಹಾಗಾದರೆ ನಾವು ಅವ್ರನ್ನ ನಡೆದುಕೊಂಡು ಹೋಗಿ ಬೇಟೆ ಆಡೋಣ. ಬನ್ನಿ ಮಂತ್ರಿಗಳೇ. ಅಯ್ಯೋ, ಎಷ್ಟು ಮುದ್ದಾದ ಗಿಳಿಮರಿ ಇದು. ಬನ್ನಿ, ಎಲ್ಲರೂ ಬನ್ನಿ ಇಲ್ಲಿ. ಯಾದಿದು ಮುದ್ದಾದ ಗಿಳಿಮರಿ? ಎಷ್ಟು ಸುಂದರವಾಗಿದೆ ಅಲ್ವಾ? ಹೌದು. ಈ ಗಿಳಿಮರಿ ಇಟ್ಕೊಂಡು ನಾವೇನ್ ಮಾಡೋದು? ಹೌದಲ್ವಾ? ಏನ್ ಮಾಡೋದು? ನನ್ಗನ್ಸತ್ತೆ ಈ ಗಿಳಿಮರಿನ ನಮ್ ಗುಂಪಿಗೆ ಸೇರಿಸ್ಕೊಳ್ಳೋಣ. ನಿಮ್ಮ ಅಭಿಪ್ರಾಯವೇನು? ನಿಮ್ಮೆಲ್ಲರ ಅಭಿಪ್ರಾಯವೇನು? ಸೇರಿಸ್ಕೊಡೋಣ. ಗಿಳಿಮರಿ, ನೀನು ನಮ್ ಗುಂಪಿಗೆ ಸೇರ್ಕೊಳ್ಬೇಕಂದ್ರೆ ಕೆಲವೊಂದು ಗುಣಗಳನ್ನ ಕಲ್ತ್ಕೊಳ್ಬೇಕು. ಯಾವ ಗುಣಗಳು? ಅದೇನಂದ್ರೆ ಎಲ್ಲಾರ್ಗೂ ಸಹಾಯ ಮಾಡಬೇಕು, ಬೇರೆಯವರಿಗೆ ನೋಯಿಸದೆ ಒಳ್ಳೆ ರೀತಿಯಲ್ಲಿ ಮಾತನಾಡಬೇಕು, ಕೋಪ ಬಂದಾಗ ಬುದ್ಧಿನ ಕಳ್ಕೋಬಾರ್ದು, ಶಾಂತಿಯಿಂದ ಇರಬೇಕು, ಹಸಿದವರಿಗೆ ಊಟವನ್ನ ನೀಡಬೇಕು, ದಣಿದವರಿಗೆ ಆಶ್ರಯವನ್ನು ನೀಡಬೇಕು. ಗಿಳಿ ಮರಿ ಗಿಳಿ ಮರಿ ಮುದ್ದಾದ ಮುದ್ದಾದ ಗಿಳಿ ಮರಿ, ಗಿಳಿ ಮರಿ ಗಿಳಿ ಮರಿ ಮುದ್ದಾದ ಮುದ್ದಾದ ಗಿಳಿ ಮರಿ, ಜೀವನದಲ್ಲಿ ಮೌಲ್ಯವ ತಿಳಿಯೋ ಗಿಳಿ ಮರಿ, ಗಿಳಿ ಮರಿ ಜೀವನದಲ್ಲಿ ಮೌಲ್ಯವ ತಿಳಿಯೋ ಗಿಳಿ ಮರಿ, ಗಿಳಿ ಮರಿ ನೀತಿಯ ಹಾದಿಯ ಬಿಡಬೇಡ, ಗುಣಗಳನೆಂದೂ ಮರಿಬೇಡ, ನೀತಿಯ ಹಾದಿಯ ಬಿಡಬೇಡ, ಗುಣಗಳನೆಂದೂ ಮರಿಬೇಡ, ಬಿದ್ದೋರ ಎತ್ತೋ ಗುಣವೇ ಧರ್ಮ, ಪರರ ನೋವಿಗೆ ಮಿಡಿಯಮ್ಮ, ಬಿದ್ದೋರ ಎತ್ತೋ ಗುಣವೇ ಧರ್ಮ, ಪರರ ನೋವಿಗೆ ಮಿಡಿಯಮ್ಮ, ಸತ್ಯದ ನಡೆಯಲ್ಲಿ ನೆಮ್ಮದಿ ಉಂಟು ಕೇಳು ಮುದ್ದಾದ ಗಿಳಿಯಮ್ಮ, ಸತ್ಯದ ನಡೆಯಲ್ಲಿ ನೆಮ್ಮದಿ ಉಂಟು ಕೇಳು ಮುದ್ದಾದ ಗಿಳಿಯಮ್ಮ, ಗಿಳಿ ಮರಿ ಗಿಳಿ ಮರಿ ಮುದ್ದಾದ ಮುದ್ದಾದ ಗಿಳಿ ಮರಿ, ಗಿಳಿ ಮರಿ ಗಿಳಿ ಮರಿ ಮುದ್ದಾದ ಮುದ್ದಾದ ಗಿಳಿ ಮರಿ, ಜೀವನದಲ್ಲಿ ಮೌಲ್ಯವ ತಿಳಿಯೋ ಗಿಳಿ ಮರಿ, ಗಿಳಿ ಮರಿ ಗಿಳಿ ಮರಿ ಗಿಳಿ ಮರಿ ಗಿಳಿ ಮರಿ ಗಿಳಿ ಮರಿ. ಮಂತ್ರಿಗಳೇ, ನೋಡಿ, ಕಳ್ಳರ ಗುಂಪು ಇಲ್ಲೇ ಇದ್ದಾರೆ, ಅವರನ್ನ ಬೇಟೆ ಆಡೋಣ. ನೋಡ್ರು, ಅರಮನೆಯಿಂದ ರಾಜ ಬಂದಿದ್ದಾನೆ. ಅವನ್ಯ ರಾಜ? ಕತ್ತಲ್ಲಿ ಚಿನ್ನ ಇಲ್ಲ, ತಲೆನಲ್ಲಿ ಕಿರೀಟ ಇಲ್ಲ. ಕಿರೀಟ ಇಲ್ಲ ಇತ್ತಲ್ಲ, ಹೋಗೋಣ, ಓಡಿಸಿ ಬಾ. ಒಡಿರಿ ಬಡಿರಿ ಕಡಿರಿ, ಒಡಿರಿ ಬಡಿರಿ ಕಡಿರಿ, ಒಡಿರಿ ಬಡಿರಿ ಕಡಿರಿ. ಅಯ್ಯೋ ಗಿಳಿ, ಅಯ್ಯಯ್ಯೋ ಗಿಳಿ. ನಾನು ಆ ರಾಜವನ್ನು ಓಡಿಸ್ಬಿಟ್ಟಿದ್ದೀನಿ. ಶಬ್ಬಾಷ್. ಹಂಗಂದ್ರೆ ಗಿಣಿ, ಇವತ್ ನೀನ್ ಏನೇನ್ ಕಲ್ತೆ? ನಾನು ಮೋಸ ಮಾಡೋದು, ಕಳ್ತನ ಮಾಡೋದು, ಮತ್ತೆ ಚಿನ್ನ ಬೆಳ್ಳಿ ಎಲ್ಲ ಕದಿಯೋದು ಕಲ್ತೆ. ಅಷ್ಟೇನಾ? ಇಲ್ಲ, ಮತ್ತೆ ಇವನ್ ತರ ಮರಿದಿಲ್ಲ, ಇವನ್ ತರ ಬಚ್ಚಿಕೊಂಡಿರ್ಲಿಲ್ಲ. ಶಬ್ಬಾಷ್. ತಗೋ, ನನ್ ಕಡೆಯಿಂದ ನಿಂಗೆ ಕಿರೀಟ. ತಗೋ ನಿಂಗೆ ಕೋಡ್ಬಳೆ ಹಾರ, ತಗೋ ನಿಂಗೆ ಚಿನ್ನದ ಹಾರ. ನೀನ್ ಯಾರು? ಅಯ್ಯೋ, ನಡೆಯೋ, ನಡೆಯೋ. ಅಯ್ಯೋ ಗಿಳಿ ಗಿಳಿ ಗಿಳಿ, ನೀರು ನೀರು. ಮಹಾಪ್ರಭುಗಳೇ, ಇನ್ನೊಂದು ಗಿಳಿ. ಇನ್ನೊಂದು ಗಿಳಿಯ? ಅಯ್ಯೋ, ನೀವು ಭಯ ಪಡ್ಕೋಬೇಡಿ, ನಾನು ನಿಮ್ಗೆ ಏನು ಮಾಡಲ್ಲ.
ಬನ್ನಿ ನಮ್ಮ ಮನೆಗೆ ಬನ್ನಿ. ಆ ಗಿಳಿಯು ನಮಗೆ ಚುಚ್ಚಕ್ ಬಂದಿತ್ತು, ಕೊಳ್ಳಕ್ ಬಂದಿತ್ತು. ನೀನೇಕೆ ನಮ್ಗೆ ಸಹಾಯ ಮಾಡುತ್ತಿದ್ದೀಯಾ? ಆ ಗಿಳಿ ನನ್ನ ತಮ್ಮ. ಅವರು ಕೆಟ್ಟವ್ರ ಜೊತೆ ಸೇರ್ಕೊಂಡು ಕೆಟ್ಟವರಾಗಿದ್ದಾರೆ. ನಾನು ಒಳ್ಳೆಯವ್ರ ಜೊತೆ ಸೇರ್ಕೊಂಡು ಒಳ್ಳೆಯವಳಾಗಿದ್ದೀನಿ. ಮಹಾರಾಜರೇ, ಏನಾಯಿತು? ನನ್ನ ಅರಮನೆಯಲ್ಲಿ ಕಳ್ಳತನವಾಗಿತ್ತು. ಅವರ್ಯಾರು? ನಾವು ಕಾಡಿಗೆ ಹೋಗಿದ್ವಿ ಅವರನ್ನು ಹುಡುಕೊಂಡು. ಅರಮನೆಯ ವಸ್ತುಗಳನ್ನು ವಾಪಸ್ ಪಡೆಯೋಣ. ಹೇಗೆ? ನಾವು ಅಲ್ಲಿಗೆ ನುಗ್ಗಿ ಅವರನ್ನು ಸೋಲಿಸೋಣ. ಎಲ್ಲರೂ ಬನ್ನಿ. ಬಂದರು ನೋಡಿ ಚಿಕ್ಕ ಬುಕ್ಕ, ಬಂದರು ನೋಡಿ ಚಿಕ್ಕ ಬುಕ್ಕ, ಬಂದರು ನೋಡಿ ಚಿಕ್ಕ ಬುಕ್ಕ ಹೆಜ್ಜೆ ಹಾಕುತ್ತಾ. ನಾನು ಚಿಕ್ಕ ಇವನು ಬುಕ್ಕ, ನಾನು ಚಿಕ್ಕ ಇವನು ಬುಕ್ಕ, ನಾನು ಚಿಕ್ಕ ಇವನು ಬುಕ್ಕ. ವಾರೇ ವಾ, ಎಷ್ಟು ಚೆನ್ನಾಗಿತ್ತಲ್ವಾ ಈ ನಾಟಕ. ಮತ್ತೇನು, ಚೆನ್ನಾಗಿರ್ಲೇಬೇಕಲ್ವಾ? ನಮ್ ಸ್ಕೂಲ್ ಮಕ್ಕಳು ಮಾಡಿರೋ ನಾಟಕ ಅಲ್ವೇನೋ? ಆದರೆ ನನಗೆ ಕೆಲವು ಪ್ರಶ್ನೆಗಳಿವೆ. ಕೇಳು. ಈ ಕಾಲದಲ್ಲಿ ಪೋಷಕರು ಕೇಳುವುದು, ತನ್ನ ಮಕ್ಕಳು ಯಾವಾಗ್ಲೂ ಎಷ್ಟು ಓದಿದರೂ ಮಾರ್ಕ್ಸೇ ಬರಲ್ಲ ಅಂತ. ಇದಕ್ಕೇನ್ ಕಾರಣ? ಏ ಚಿಕ್ಕ, ಮಾರ್ಕ್ಸು ಮುಖ್ಯನೇ ಕಣೋ, ಆದರೆ ಜೀವನ ಅಲ್ಲ. ಎಲ್ಲ ಪೋಷಕರು ತನ್ನ ಮಕ್ಕಳಿಗೆ ಪ್ರಯತ್ನ ಪಡಲು ಹೇಳ್ಕೊಡ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಅವರನ್ನು ಒಳ್ಳೆಯ ಮನುಷ್ಯರಾಗಿ ಮಾಡಬೇಕು. ಸರಿಯಾಗಿ ಹೇಳಿದೆ. ಇನ್ನೊಂದು ಪ್ರಶ್ನೆಯೂ ಇದೆ. ಪೋಷಕರು ಯಾವಾಗ್ಲೂ ಹೇಳುವುದು, ಮಕ್ಕಳು ಯಾವಾಗ್ಲೂ ಫೋನ್ ನೋಡ್ತಾನೆ ಇರ್ತಾರೆ ಅಂತ. ಇದಕ್ಕೇನ್ ಕಾರಣ? ಏ ಚಿಕ್ಕ, ಪೋಷಕರೇ ಮನೆಯಲ್ಲಿ ಟಿವಿ, ಮೊಬೈಲ್ ಎಂದು ನೋಡಿದಾಗ ಮಕ್ಕಳು ಅದ್ ನೋಡಿ ಕಲಿಯಲ್ವೇನೋ? ಹೌದು, ಮೊನ್ನೆ ನನಗೆ ಪ್ರಿಪರೇಟರಿ ಎಕ್ಸಾಮ್ ಇತ್ತು. ನಾನು ಮನೆಯಲ್ಲಿ ಓದ್ತಿದ್ದೆ. ನಮ್ಮ ಮನೆಯಲ್ಲಿ ಎಲ್ಲರೂ ಬಿಗ್ ಬಾಸ್ ನೋಡ್ತಿದ್ರು. ನನ್ನ ಮಾತ್ರ ಓದು 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 ಅಂತ ಹೇಳ್ತಿದ್ರು. ಏ ಚಿಕ್ಕ, ಇದು ಎಲ್ಲಾರ ಮನೆಯಲ್ಲೂ ನಡೆಯೋ ಕಥೆನೇ ಕಣೋ. ನನಗ್ ಬೇರೆ ಸಮಯ ಇಲ್ಲ. ಬೇರೆ ನಾಟಕ ಮಾಡಕ್ಕೆ ಬೇರೆ ಊರುಗಳಿಗೆ ಹೋಗ್ಬೇಕು. ನನಗ್ ಬೇರೆ ಹೊಟ್ಟೆ ಚುರುಕಂತೈತಪ್ಪ. ಬಾ, ಬಜ್ಜಿ ಬೋಂಡ ತಿನ್ಕೊಂಡು ನಡಿಯೋಣ. ಬಜ್ಜಿ ಬೋಂಡನ ಬಾ ಹೋಗೋಣ. ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಒಳ್ಳೆ ಗುಂಪಿನ ನಾಯಕ ಹಂಸ. ನನ್ನ ಹೆಸರು ವಿಷ್ಣು. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಚಿಕ್ಕ. ನನ್ನ ಹೆಸರು ನಿತಿನ್. 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಬುಕ್ಕ. ನನ್ನ ಹೆಸರು ಗುಹಾನ್. ನಾನು 6ನೇ ತರಗತಿಯಲ್ಲಿ ಓದುತ್ತೇನೆ. ನನ್ನ ಪಾತ್ರ ಕಳ್ಳನ ಗುಂಪಿನ ಕರಡಿ. ನನ್ನ ಹೆಸರು ದುಷ್ಯಂತ್ ಎಸ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಕಳ್ಳರ ಗುಂಪಿನ ಕುದುರೆ. ನನ್ನ ಹೆಸರು ಮಾನ್ಶಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಕೆಟ್ಟು ಗಿಳಿ. ನನ್ನ ಹೆಸರು ಪಾರ್ಥಿವ್. ನಾನು ಕಳ್ಳರ ಗುಂಪಿನ ರಾಜ. ನನ್ನ ಹೆಸರು ಲಿತ್ಯಾರಾಮ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ರಾಜ. ನನ್ನ ಹೆಸರು ಚರಣ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಮಂತ್ರಿ. ನನ್ನ ಹೆಸರು ಚಿನ್ಮಯ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಝೀಬ್ರಾ. ನನ್ನ ಹೆಸರು ಜಾನ್ವಿ. ನಾನು 5ನೇ ತರಗತಿಯಲ್ಲಿ ಓದುತ್ತೇನೆ. ನನ್ನ ಪಾತ್ರ ಒಳ್ಳೆಗಿಳಿ. ನನ್ನ ಹೆಸರು ಸನ್ನಿಧಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಹಂಸ.
ನನ್ನ ಹೆಸರು ಐಮನ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಹಂಸ. ನನ್ನ ಹೆಸರು ಪಾವನ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ನಾನು ಒಳ್ಳೆ ಗುಂಪಿನ ಸದಸ್ಯೆ. ಈ ನಾಟಕ 2 ಗಿಳಿಗಳ ಕತೆ. ಇದು ಪಂಚತಂತ್ರ ಕಥೆಯನ್ನು ಆಧಾರವಾಗಿ ಇಟ್ಟುಕೊಂಡು ರಚಿಸಲಾಗಿದೆ. ಈ ಕಥೆಯ ನಿರ್ದೇಶನ ಹಾಗೂ ರಚನೆ ರಾಜೇಶ್ ಸರ್ ಹಾಗೂ ಕಲಾವತಿ ಮ್ಯಾಮ್. ಈ ನಾಟಕದ ಹಾಡಿನ ಸಹಾಯಕರು ರಘುನಂದನ್ ಹಾಗೂ ಕಿಶೋರ್ ಸರ್. ಧನ್ಯವಾದಗಳು.